ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಉತ್ತರ ಕರ್ನಾಟಕ ಭಾಗದ ಸ್ಪೆಷಲ್ ಆದಂತಹ ಎಲ್ಲರಿಗೂ ತುಂಬ ಇಷ್ಟವಾದಂತಹ ರೆಸಿಪಿಯಾದ ಜೋಳದ ಹಿಟ್ಟಿನ ವಡೆಯನ್ನು ಮಾಡ್ತಾಯಿದ್ದೀನಿ. ಈ ಜೋಳದ ಹಿಟ್ಟನ್ನು ರಾತ್ರಿಯಲ್ಲೇ ನೆನೆಸಿ ಇಟ್ಟು ಬೆಳಗ್ಗೆ ಮಾಡುವಂತಹ ರೆಸಿಪಿ ಇದು. ಸೊ ಈ ಜೋಳದ ಹಿಟ್ಟನ್ನು ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ತೀವಿ ಅಂತ ಹೇಳಿದರೆ, ಮೊದಲು ಜೋಳ, ಗೋಧಿ ಹಾಗೆ ಹಸಿ ಕಡಲೆಬೇಳೆ, ಒಂದಿಷ್ಟು ಮೆಂತ್ಯದ ಕಾಳು ಹಾಗೆ ಒಂದಿಷ್ಟು ಜೀರಿಗೆ, ಒಂದು ಅರಿಶಿಣದ ಬೇರನ್ನು ಸೇರಿಸಿ ನಾವು ಇದನ್ನು ಗಿರಣಿಗೆ ಹಾಕಿಸಿ ಇಟ್ಕೊಂಡಿರ್ತೀವಿ. ಇಲ್ಲ ಇದು ಲಭ್ಯವಿಲ್ಲ, ನಾವು ಹಾಕ್ಸಿಲ್ಲ ಅಂತ ಹೇಳಿದರೂ ಕೂಡ ಇದನ್ನು ನಾವು ಮಾಡಿಕೊಳ್ಬಹುದು. ಹೇಗೆ ಅಂತ ಹೇಳಿದರೆ, 1 ಕಪ್ನಷ್ಟು ಜೋಳದ ಹಿಟ್ಟು, 1 ಕಪ್ನಷ್ಟು ಹಸಿ ಕಡಲೆಬೇಳೆ ಹಿಟ್ಟು ಹಾಗೆ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಸೇರಿಸಿ ಇದಕ್ಕೆ ಒಂದಿಷ್ಟು ಜೀರಿಗೆಯನ್ನು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಹಾಗೆಯೇ ಒಂದಿಷ್ಟು ಅರಿಶಿಣದ ಪುಡಿಯನ್ನು ಸೇರಿಸಿ ಇಟ್ಕೊಂಡ್ರೆ ಜೋಳದ ವಡೆಯನ್ನು ಮಾಡಲಿಕ್ಕೆ ಹಿಟ್ಟು ರೆಡಿ. ಈ ಹಿಟ್ಟಿಗೆ ನಾವು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸಿ ಜೋಳದ ವಡೆಯನ್ನು ಮಾಡ್ಕೊಳ್ಬಹುದು. ಆದರೆ ಜೋಳದ ಹಿಟ್ಟನ್ನು ರಾತ್ರಿನಲ್ಲೇ ನಾವು ನೆನೆಸಿಡಬೇಕಾಗತ್ತೆ. ಅದಕ್ಕೆ ಉಪ್ಪು ಖಾರವನ್ನು ಏನನ್ನೂ ಸೇರಿಸಬಾರ್ದು. ಏಕೆಂದರೆ ರಾತ್ರಿನಲ್ಲೇ ಉಪ್ಪು ಖಾರವನ್ನು ಸೇರಿಸಿ ಹಿಟ್ಟನ್ನು ನಾವು ಕಲಸಿ ಇಟ್ಟರೆ ಅದು ತುಂಬ ಹುಳಿ ಬರುತ್ತೆ. ಬೆಳಗ್ಗೆ ಎದ್ದು ಮಾಡಲಿಕ್ಕೆ ಅದು ರುಚಿಕರವಾಗಿರೋದಿಲ್ಲ. ಹಾಗಾಗಿ ಹಾಗೇ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಇಡಬೇಕಾಗತ್ತೆ. ಬೆಳಗ್ಗೆ ಎದ್ದ ನಂತರದಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಅದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಸೊ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳು ಏನು ಅಂತ ಹೇಳಿದರೆ, ಜೀರಿಗೆ ಹಾಗೆ ನಾನು ಇದು ತುಂಬ ಕ್ರಿಸ್ಪಿಯಾಗಿ ರುಚಿಕರವಾಗಿ ಬರಲಿ ಅಂತ ಒಂದಿಷ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇಂಗನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹಸಿಮೆಣಸಿನ್ಕಾಯಿ. ಒಂದು ವೇಳೆ ನಾವು ರಾತ್ರಿ ಈ ಹಿಟ್ಟನ್ನು ನೆನೆಸಿ ಇಟ್ಟಿಲ್ಲ ಅಂತ ಹೇಳಿದರೆ, ಬೆಳಗ್ಗೆನೇ ಮಕ್ಕಳು ಏನಾದರೂ ಹಠ ಮಾಡಿದಾಗ ಇದನ್ನು ಮಾಡಬೇಕು ಅಂತ ಅನಿಸಿದರೆ ನಾವು ಇದಕ್ಕೆ ಬೆಳಗ್ಗೆ ಇನ್ನೊಂದು 2-3 ತಾಸಿಗೆ ನಾವು ಈ ವಡೆಯನ್ನು ಮಾಡ್ಕೊಳ್ತೀವಿ ಅಂತ ಅನ್ನುವಾಗ ಇದಕ್ಕೆ 1 ಕಪ್ನಷ್ಟು ಮೊಸರನ್ನು ಸೇರಿಸ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಮಿಕ್ಸಿನಲ್ಲಿ ಹಾಕಿಕೊಂಡು ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬಹುದು. ಸೊ ಇದು ಜೋಳದ ಹಿಟ್ಟನ್ನು ರೆಡಿ ಮಾಡಲಿಕ್ಕೆ, ವಡೆ ಮಾಡಲಿಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ಗಳು. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಮಿಕ್ಸಿ ಮಾಡಿ ನಂತರದಲ್ಲಿ ಈ ಹಿಟ್ಟಿಗೆ ಅದನ್ನು ಸೇರಿಸಿ ಕಲಸಿ ವಡೆಯನ್ನು ತಯಾರಿಸ್ಕೊಳ್ಬಹುದು. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಜಾರ್ನಲ್ಲಿ ಹಾಕಿಕೊಳ್ಳೋಣ. ಜೀರಿಗೆ, ಹಸಿ ಮೆಣಸಿನಕಾಯಿ, ಕರಿಬೇವು ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಗೆ ಒಂದಿಷ್ಟು ಇಂಗು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದಿಷ್ಟು ಕರಿಬೇವು. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸಿ ಮಿಕ್ಸಿನಲ್ಲಿ ಇದನ್ನು ಪೇಸ್ಟ್ ಮಾಡಿಕೊಂಡು ಈ ಹಿಟ್ಟಿನೊಟ್ಟಿಗೆ ಅದನ್ನು ಸರಿಯಾಗಿ ಸೇರಿಸಿ ಈ ಮಿಶ್ರಣವನ್ನು ನಾವು ತಯಾರಿಸ್ಕೊಳ್ಬೇಕಾಗತ್ತೆ. ಹಿಟ್ಟನ್ನು ಹದ ಬರೋವರೆಗೂ ಇದನ್ನು ಕಲಸಿ ನಾವು ಒಂದು 3-4 ತಾಸುಗಳವರೆಗೆ ನೆನೆ ಬಿಡಬೇಕಾಗತ್ತೆ. ರಾತ್ರಿ ಯಾರು ನೆನೆಸಿಲ್ಲ ಅಂತ ಹೇಳಿದರೆ ಅವರು ಈ ಮೊಸರನ್ನು ಸೇರಿಸಿ ಅದನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡೋಣ ಬನ್ನಿ. ಸೊ ಮಿಕ್ಸಿನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸಿ ಮಿಕ್ಸಿ ಮಾಡಿದಾಗ ಸೊ ಈ ರೀತಿಯಾಗಿ ಬರುತ್ತೆ ಈ ಪೇಸ್ಟು. ಸೊ ಈ ಪೇಸ್ಟನ್ನು ಜೋಳದ ಹಿಟ್ಟಿನ ಜೊತೆಗೆ ಸೇರಿಸಿ ನಾವು ಕಲಿಸ್ಕೊಳ್ಬೇಕಾಗತ್ತೆ. ಜೋಳದ ಹಿಟ್ಟನ್ನು ನಾವು ಮೊದಲಿಗೆ ಜರಡಿ ಹಿಡಿದು ಇಟ್ಕೊಂಡ್ಬಿಟ್ಟು ಇರಬೇಕಾಗತ್ತೆ. ಸೊ ಯಾರಾದರೂ ರಾತ್ರಿ ಈ ಹಿಟ್ಟನ್ನು ನೆನೆಸಿ ಇಟ್ಟಿಲ್ಲ ಅಂತ ಹೇಳಿದರೆ ಬೆಳಗ್ಗೆ ಎದ್ದ ತಕ್ಷಣ ಕೂಡ ಇದನ್ನು ನಾವು ಮಾಡ್ಕೋಬಹುದು. ಆದರೆ ಇದು ಅಟ್ಲೀಸ್ಟ್ ಒಂದು 2-3 ತಾಸಾದರೂ 4-5 ತಾಸಾದರೂ ಇದು ಹಿಟ್ಟು ನೆನೆಬೇಕಾಗತ್ತೆ. ಸೊ ಯಾರು ರಾತ್ರಿ ಹಿಟ್ಟನ್ನು ಕಲಸಿ ಇಟ್ಟಿಲ್ವೋ ಅವರು ಇದಕ್ಕೆ ಸ್ವಲ್ಪ 1 ಕಪ್ನಷ್ಟು ಮೊಸರನ್ನು ಸೇರಿಸಿ ಕೂಡ ಮಾಡ್ಕೋಬಹುದು. ಸೊ ಇದಕ್ಕೆ ನಾನು 1 ಕಪ್ನಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ನಾವು ಮಿಕ್ಸಿನಲ್ಲಿ ಮಾಡಿದಂಥ ಈ ಪೇಸ್ಟನ್ನು ಸೇರಿಸ್ಕೊಳ್ಬೇಕಾಗತ್ತೆ.
ಸೊ ಎಲ್ಲ ಮಿಶ್ರಣವನ್ನು ಸೇರಿಸಿ ನಾವು ಹಿಟ್ಟನ್ನು ಚೆನ್ನಾಗಿ ಕಲಸಿ ಇಟ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ತುಂಬ ರುಚಿಕರವಾಗಿ ಇರುತ್ತೆ. ಹಾಗೆ ಇದು ಎಣ್ಣೆ ಹಿಡಿಯೋದಿಲ್ಲ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದು. ಸೊ ಜೋಳ, ಗೋಧಿ, ಕಡಲೆ ಹಿಟ್ಟು ಇದರಲ್ಲಿ ಮಿಶ್ರಣ ಆಗಿರುತ್ತೆ. ಸೊ ಎಲ್ಲರಿಗೂ ಇದು ತುಂಬ ಇಷ್ಟ ಆಗುತ್ತೆ. ಹಬ್ಬ ಹರಿದಿನಗಳಲ್ಲಿ ಈ ಒಂದು ಜೋಳದ ವಡೆಯನ್ನು ಮಾಡಿಕೊಂಡು ತಿಂತಿರ್ತಾರೆ. ಹಾಗೆ ಯಾವಾಗ ನೆನಪಾಗುತ್ತೋ ಆವಾಗ ಜೋಳದ ವಡೆಯನ್ನು ಮಾಡಿಕೊಂಡು ತಿಂತಾರೆ. ಸೊ ಈ ರೀತಿ ಎಲ್ಲವನ್ನು ನಾವು ಮಿಶ್ರಣ ಮಾಡಿಕೊಂಡ ನಂತರದಲ್ಲಿ ಇದಕ್ಕೆ ನೀರನ್ನು ಸೇರಿಸ್ತಾ ನಾವು ನಾದಿಕೊಳ್ಬೇಕಾಗತ್ತೆ. ಈ ರೀತಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ನಾವು ಜೋಳದ ವಡೆಯನ್ನು ಮಾಡಲಿಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಸೊ ಹಿಟ್ಟು ಯಾವೊಂದು ಹದದಲ್ಲಿ ಇರಬೇಕಾಗತ್ತೆ, ಯಾವ ರೀತಿಯಲ್ಲಿ ನಾವು ಕಲಿಸ್ಕೊಳ್ಬೇಕಾಗತ್ತೆ ಅಂದರೆ, ಎಲ್ಲ ಮಿಶ್ರಣವನ್ನು ಹಾಕಿದ ನಂತರದಲ್ಲಿ ಸ್ವಲ್ಪ ನೀರನ್ನು ಬೆರೆಸುತ್ತಾ ನಾವು ತುಂಬ ಮೃದುವಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಮೃದುವಾಗಿ ಈ ರೀತಿ ಇದ್ದಾಗ ಮಾತ್ರ ಜೋಳದ ಹಿಟ್ಟಿನ ವಡೆ ತುಂಬ ಮೃದುವಾಗಿ ಬರುತ್ತೆ, ತುಂಬ ರುಚಿಕರವಾಗಿ ಇರುತ್ತೆ. ಸೊ ಈ ರೀತಿಯಾದಂತಹ ಮಿಶ್ರಣವನ್ನು ಈ ರೀತಿಯಾಗಿ ಚೆನ್ನಾಗಿ ಕೈಯಿಂದ ತಟ್ಟಿ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟು ಅದನ್ನು ಚೆನ್ನಾಗಿ ಕರಿದುಕೊಳ್ಬೇಕಾಗತ್ತೆ. ಅದು ಹೇಗೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ನಾವು ಜೋಳದ ಹಿಟ್ಟಿನ ವಡೆಯನ್ನು ಈ ರೀತಿಯಾಗಿ 4-5 ತಾಸುಗಳವರೆಗೆ ನೆನೆಬಿಟ್ಟು ನಂತರದಲ್ಲಿ ನಾವು ವಡೆಗಳನ್ನು ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಕಾಯಿಸಬೇಕಾಗತ್ತೆ. ಕಾದ ನಂತರದಲ್ಲಿ ಈ ಜೋಳದ ಹಿಟ್ಟಿನ ವಡೆಗಳನ್ನು ನಾವು ತಟ್ಟಿಕೊಳ್ಬೇಕಾಗತ್ತೆ. ಸೊ ಇದು ಎಲ್ಲರಿಗೂ ಕೂಡ ತುಂಬ ಇಷ್ಟವಾಗುವಂತಹ ಒಂದು ಖಾರದ ತಿನಿಸು. ಸೊ ಎಣ್ಣೆಯಲ್ಲಿ ಈ ರೀತಿಯಾಗಿ ನಾವು ಅದನ್ನು ಕರಿದುಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ನಾವು ಅಂಗೈನಲ್ಲಿ ಅದನ್ನು ತಟ್ಕೊಂಡು ಎಣ್ಣೆಯಲ್ಲಿ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಜೋಳದ ಹಿಟ್ಟು ತುಂಬ ನೆನೆದ ನಂತರದಲ್ಲಿ ಹೀಗೆ ಉಬ್ಬಿ ಬರುತ್ತೆ. ಹೀಗೆ ಉಬ್ಬಿ ಬರಬೇಕು ಅಂತ ಹೇಳಿದರೆ ಅದನ್ನು 5-6 ತಾಸುಗಳವರೆಗೆ ನೆನೆಸಿ ಇಟ್ಕೊಳ್ಬೇಕಾಗತ್ತೆ. ನಾನು ಮರೆತಿದ್ದೆ ಹೇಳಲಿಕ್ಕೆ, ಜೋಳ ಹಾಗೂ ಗೋಧಿಯನ್ನು ಮಿಕ್ಸಿನಲ್ಲಿ ಕುಟ್ಕೊಳ್ಬೋದು, ಮಿಕ್ಸಿ ಮಾಡಿ, ಅಥವಾ ಹಾಗೆ ಒಳ್ಳಿನಲ್ಲಿ ಕುಟ್ಟಿ ಕೂಡ ಇದನ್ನು ರೆಡಿ ಮಾಡ್ಕೊಳ್ತಾರೆ. ಅದಕ್ಕೆ ಒಂದಿಷ್ಟು ಉದ್ದಿನಬೇಳೆಯನ್ನು ಹಾಗೆ ಹಸಿ ಕಡಲೆಬೇಳೆಯನ್ನು ಸೇರಿಸಿ ಗಿರಣಿಗೆ ಹಾಕಿಸ್ಕೊಳ್ತಾರೆ. ಆವಾಗ ಮಾತ್ರ ಈ ರೀತಿಯಾಗಿ ಉಬ್ಬಿ ವಡೆಗಳು ಬರುತ್ತವೆ.